ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಸಮಸ್ಯೆ ಏನಿಲ್ರಿ, ನಾನು ಹೊಂಟಿದ್ದೆ ರೋಡ್ ಮೇಲೆ. ಇಲ್ಲಿ ಗಾಂಧಿ ಚೌಕ್ ಟ್ರಾಫಿಕ್ ಪೊಲೀಸರು ನನ್ನ ಗಾಡಿಗೆ ಕೈ ಮಾಡಿ ನಿಲ್ಲಿಸಿದ್ರು. ಲೈಸೆನ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಕೇಳಿದ್ರು. ಲೈಸೆನ್ಸ್ ಕೊಟ್ಟೆ, ಡಾಕ್ಯುಮೆಂಟ್ಸ್ ಆರ್ಟ್ ಆಫೀಸ್ನಾಗ ಕೊಟ್ಟಿನಿ ಸರ್. ಗಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಹೋಗಿ ತಗೊಂಡ್ ಬರ್ತಾ ಇದ್ದೀನಿ ಅಂತಂದೆ. ಅಷ್ಟನ್ನೋದ್ರ ಅವ್ರು ಏನು ಮುಂದೇನು ಪ್ರಶ್ನೆ ಮಾಡ್ಲಿಲ್ಲ. ಡೈರೆಕ್ಟ್ ಆಗಿ ರಿಸೀಟ್ ಹಾಕಿ 500 ರೂಪಾಯಿ ದಂಡ ಕಟ್ಟೋತಂದ್ರು. ನಾನು ಅದ್ರ ರೊಕ್ಕ ಇಲ್ಲ ಸರ್, ಗಾಡಿ ಇಟ್ಕೋರಿ, ನಾನು ಆರ್ಟ್ ಆಫೀಸ್ಗೂ ಡಾಕ್ಯುಮೆಂಟ್ಸ್ ಅಂತ ತೋರಿಸಿ ತಗೊಂಡ್ ಹೋಗ್ತೀನಿ, ಇಲ್ಲ ದಂಡ ಕಟ್ಟಿ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರೆ ಗಾಡಿ ತಂದು ಇಲ್ಲಿ ಹಾಕೊಂಡಾರ. ಫಸ್ಟ್ ಆಫ್ ಆಲ್ ಅವರು ಕೋರ್ಟ್ ಫೈನ್ ಕಟ್ಟಿಲ್ಲ, ಸ್ಪಾಟ್ ಫೈನ್ ಮಾಡಿದ್ದಾರೆ. ಸ್ಪಾಟ್ ಫೈನ್ ಮಾಡಿದಾಗ ಅವ್ರಿಗೆ ಗಾಡಿ ಸೀಸ್ ಮಾಡಕ್ ಅವಕಾಶ ಇರಲ್ಲ, ಆದ್ರೂ ಗಾಡಿ ಸೀಸ್ ಮಾಡಿದ್ದಾರೆ. ನಾನು ಇಲ್ಲಿ ಒಳಗೆ ಬಂದು ನೋಡಿದಾಗ ಕನಿಷ್ಠ ಪೊಲೀಸ್ ಸಿಬ್ಬಂದಿಗಳೇ, ಅದು ಎಷ್ಟು ಅಂದ್ರೆ ದೊಡ್ಡದಾಗಿ ಪೊಲೀಸ್ ಅಂತ ಗಾಡಿ ಮ್ಯಾಗ ಹೆಸರು ಹಾಕೊಂಡಾರೆ. ಅವ್ರದೇ ಇನ್ಸೂರೆನ್ಸ್ ಮುಗಿದು 2-3 ವರ್ಷ ಆಗಿತ್ತು. ಕನಿಷ್ಠ ಒಂದು 10ರಿಂದ 15 ಗಾಡಿ ಚೆಕ್ ಮಾಡಿದ್ದೀನಿ. ಈ ಪೊಲೀಸ್ ಅಧಿಕಾರಿಗಳು ಆಮೇಲೆ ನನ್ನ ವಾಹನ ಏನ್ ಹಿಡಿದಲ್ಲ ಪೊಲೀಸ್ ಅಧಿಕಾರಿ ASI, ಅವ್ರ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ. ಇನ್ಸೂರೆನ್ಸ್ ಇಲ್ಲದ ಗಾಡಿ ರೋಡ್ ಮೇಲೆ ನಿಲ್ಸ್ಕೊಂಡ್ಬಿಟ್ಟು ನನ್ನ ಗಾಡಿಗೆ ಫೈನ್ ಕಟ್ಟಿ ಹಾಕಂತ ಹೇಳಿ ಫೈನ್ ಹಾಕಿದ್ದಾರೆ. ಇದು ಯಾವ ನ್ಯಾಯ? ಪೊಲೀಸರಿಗೂ ನ್ಯಾಯ, ಸಾರ್ವಜನಿಕರಿಗೂ ನ್ಯಾಯನ? ಕಾನೂನು ಎಲ್ಲರಿಗೂ ಒಂದೇ ಐತಪ್ಪ ಅಂದ್ರೆ ಇವ್ರು ಎಲ್ಲರಿಗೂ ದಂಡ ವಿಧಿಸ್ಬೇಕು. ಈ CPI ಸರ್ಗೆ ನಾನು ಮನವಿ ಮಾಡ್ಕೊತೀನಿ. ಈ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಏನಿದಾರಲ್ಲ, ತಮ್ಮ ವಾಹನಗಳ ಮೇಲೆ ಪೊಲೀಸ್ ಅಂತ ಹೆಸರು ಹಾಕೊಂಡು ಅದಕ್ಕೆ ವಿಮೆ ಕಟ್ಟಲಾರದೆ ದರ್ಪದಿಂದ ತಿರುಗಾಡಿ ಅದೇ ಸಾಮಾನ್ಯ ಜನರಿಗೆ ಕೈ ಹಾಕಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ದಂಡ ವಿಧಿಸೋದು, ನಿಲ್ಲಿಸೋದು, ಸತಾಯಿಸೋದು ಮಾಡ್ತಾರಲ್ಲ, ಈ ಸಿಬ್ಬಂದಿಗಳಿಗೆ ಕಂಪಲ್ಸರಿ ದಂಡ ವಿಧಿಸ್ಬೇಕು. ಆಮೇಲೆ ಇವತ್ತಿನಿಂದ ಆ ಗಾಡಿಗಳೆಲ್ಲ ಸೀಸ್ ಆಗ್ಬೇಕು. ಈ ಸ್ಟೇಷನ್ದಾಗ ಸೀಸ್ ಆಗ್ಲಿಲ್ಲ ಅಂದ್ರೆ ಆ ಗಾಡಿಗಳು ಸೀಸ್ ಮಾಡಿ ಅದಕ್ಕೆ ದಂಡ ವಿಧಿಸಿ ದಂಡ ಕಟ್ಟುವವರೆಗೆ ನನ್ನ ವಾಹನ ಇಲ್ಲಿಂದ ತಗೊಂಡ್ ಹೋಗೋದಲ್ಲ. ಇಲ್ಲ ಅಂದ್ರೆ ನಾನು ಇದು ನಾಳೆ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀನಿ, ಕೋರ್ಟ್ನಾಗ ಪ್ರಶ್ನೆ ಮಾಡ್ತೀನಿ. 500 ರೂಪಾಯಿ ದಂಡ ಹಾಕಿದಾರೆ. ಆಯ್ತು ಸರ್, 500 ರೂಪಾಯಿ ದಂಡ ಹಾಕಿದಾರೆ. ಮತ್ತೆ ಈಗ ಅವ್ರದ್ದು ಇನ್ಸೂರೆನ್ಸ್ ಇಲ್ಲ ಅಂದ್ಮೇಲೆ ಗಾಡಿ ಸೀಸ್ ಮಾಡ್ಬೇಕಂತೈತಿ. ಅವ್ರು ಪೊಲೀಸರು ಒಟ್ಟು ಗಾಡಿಗಳು ಸೀಸ್ ಮಾಡ್ಬೇಕು. ಅವ್ರು ಕೋರ್ಟ್ನಾಗೆ ದಂಡ ವಿಧಿಸಿ ಗಾಡಿ ಬಿಡಿಸ್ಕೊಂಡ್ ಬರ್ಬೇಕು. ಅವ್ರು ಬಿಡಿಸ್ಕೊಂಡ್ ಬರ್ತೀನಿ. ಇಲ್ಲಿ ದಂಡ ಕಟ್ಟಲ್ಲ, ನಾನು ಕೋರ್ಟಿಗೆ ದಂಡ ಕಟ್ತೀನಿ, ಅಲ್ಲಿಂದ ಬಿಡಿಸ್ಕೊಂಡ್ ಬರ್ತೀನಿ. ಬಟ್ ನಾವೇನ್ ಇಲ್ಲಿ ಗಾಡಿಗಳ ನಂಬರ್ನ ಕಲೆಕ್ಟ್ ಮಾಡಿದೇವಲ್ಲ, ಆ ವಾಹನಗಳದ್ದು ಕೋರ್ಟ್ದಾಗ ದಂಡ ಕಟ್ಟಿ ಇನ್ಸೂರೆನ್ಸ್ ಕಟ್ಕೊಂಡ್ ಬರ್ಬೇಕು. ಅವ್ರು ಇಷ್ಟಕ್ಕೆ CPI ಸರ್ಗೂ ಮನವಿ ಮಾಡ್ಕೊತೀನಿ. ಆಮೇಲೆ SP ಸಾಹೇಬ್ರಿಗೆ ಸ್ಪೆಷಲ್ ಆಗಿ ಮನವಿ. ನಮಸ್ಕಾರ ದೊಡ್ಡ ಮಂದಿಗೆ. ಈ ಖಾಸಗಿ ಶಾಲೆಗಳ ವಾಹನದ ಇನ್ಸೂರೆನ್ಸ್, ಪಾಸಿಂಗ್ ಟ್ಯಾಕ್ಸ್ 10 ವರ್ಷ 15 ವರ್ಷ ಆಯ್ತು. ಕೆಲವೊಂದು ಗಾಡಿಗಳು 15 ವರ್ಷ ಡೇಟ್ ಮುಗಿದೋಗೈತೆ ಒಂದ್ ಫೀಲ್ಡ್, ಆದ್ರೂ ಓಡಿಸ್ತಾ ಇದಾರೆ. ಅಂತವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಕಂಪ್ಲೇಂಟ್ ಕೊಟ್ಟು 4-5 ತಿಂಗಳಾಯ್ತು. ಇದುವರೆಗೆ ಒಂದು ವಾಹನದ ವಿರುದ್ಧನೂ ಕ್ರಮ ಕೈಗೊಂಡಿಲ್ಲ. ಮತ್ತೆ ಅಂತವ್ರನ್ನೆಲ್ಲ ಬಿಟ್ಟು ಕೊಡ್ತೀರಿ, ನಮ್ಮಂತವ್ರನ್ನ ಎದಕ್ಕೆ ಹಿಡ್ಕೋತೀರಿ? ಬಿಡಂಗಿತ್ತಂದ್ರೆ ಒಟ್ರು ಬಿಡ್ರಿ, ಏನ್ ಬೇಕಾದಾಗಲ್ಲ. ಮುಂದಿಂದ ಮಾಡಂಗಿತ್ತಂದ್ರೆ ಪ್ರಾಮಾಣಿಕವಾಗಿ ಎಲ್ಲ ಮಾಡ್ರಿ. ಖಾಸಗಿ ಶಾಲೆಗಳು ಎಷ್ಟು ಬೇಕಪ್ಪ, ಕನಿಷ್ಠ ಒಂದು 50,000 ಗಾಡಿಗಳನ್ನ ಹಿಡಿದು ಕೊಡ್ತೀನಿ ನಿಮಗೆ ವಿಜಯಪುರ ಜಿಲ್ಲೆದಾಗೆ. ಇಲ್ಲ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಹೇಳ್ರಿ, ನಮಗ ಅವಕಾಶ ಕೊಡ್ರಿ. ಗಾಡಿಗಳ ಸಂಖ್ಯೆ ಮತ್ತು ದಾಖಲೆ ಸಮೇತ ನಾವು ತಂದು ಕೊಟ್ರೆ ಕ್ರಮ ತಗೋತೀನಿ ಅಂತ ಹೇಳಿದ್ರೆ ನಾನು ಹುಡುಕಾಡೋ ಗಾಡಿಗಳು ಫೋಟೋ ಸಮೇತ. ಸರ್ ಗಾಡಿ ನಂಬರ್ ಹೇಳ್ತೀನಿ ನೋಡ್ರಿ. ಈ ಗಾಂಧಿ ಚೌಕ್ ಪೊಲೀಸ್ ಸಿಬ್ಬಂದಿ ಗಾಡಿ ನಂಬರ್ ಸರ್ ಇದು. ಇವರು ಯಾವ ಗಾಡಿ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ ಸರ್? ಫೋಟೋ ತೋರಿಸ್ತೀವಿ, ಬೇಡ ಫೋಟೋ ತೋರಿಸ್ತೀವಿ. ಫೋಟೋ ತೋರಿಸ್ತಿಲ್ಲ, ಕ್ಯಾಮ್ರಾ ಫೋಟೋ ತೋರಿಸ್ತೀವಿ ನೋಡಿ ಸರ್. ತೋರಿಸ್ಕೋತವ್ರ ಹಂಗೆ. ಇದು ಸರ್ ಇದನ್ನು ಇಲ್ಲ, ಇದು ಕ್ರೈಮ್ ಅವರು ಗಾಡಿ ಸರ್. ಇದು ಎಕ್ಸ್ಪೈರ್ ಆಗಿದೆ, ಇದು ಆಗಿದೆ ಸರ್. ಹಿಂಗೆ KA 23V0244 ಎಲ್ಲ ಎಕ್ಸ್ಪೈರ್ ಆಗಿದ್ದು. KA 29Q9212, KA 35V1135, ಆಮೇಲೆ KA 32ES0391, KA 28HB0485, KA 02G3188, KA 28Y4198. ಎಲ್ಲ ಪೊಲೀಸ್ ಸಿಬ್ಬಂದಿಗಳ ಗಾಡಿ ಎಕ್ಸ್ಪೈರ್ ಆಗಿ 3 ವರ್ಷ ಐತಿ ಸರ್. ಇನ್ನು ಎಕ್ಸ್ಪೈರ್ ಇವರಿಗೆ ಕಾನೂನು ಇವರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿರ್ಬೇಕು ಸರ್. ಆಮೇಲೆ ಜಲನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ಸಿಬ್ಬಂದಿ ಗಾಡಿ ಇನ್ಸೂರೆನ್ಸ್ ಮುಗಿದ, ಅದು 4 ವರ್ಷ ಆಗಿತ್ತು. ಅವ್ರ ಗಮನಕ್ಕೆ ತಂದ್ರೆ ಇದುವರೆಗೆ ಕಟ್ಕೊಂಡಿಲ್ಲ. ಅಂತವ್ರನ್ನೆಲ್ಲ ಬಿಟ್ಕೊಂಡ್ ಕುಂದಿರ್ತಾರೆ. SP ಸಾಹೇಬ್ರಿಗೆ ಏನ್ ಮದುವೆ ಮಾಡ್ಬೇಕು, ಯಾವ ರೈಟಿಂಗ್ ದಾಗ ಕೊಟ್ಟು ಎಲ್ಲ ಕೊಟ್ಟ ಸರ್ ಹೇಳಿ ಸಾಕಾಗೈತಿ. ಒಂದು ಮಾಡುದಿತ್ತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ. ಪ್ರಾಮಾಣಿಕ ನಮ್ ಕಡೆ ಇಲ್ಲಪ್ಪ, ನಾವು ಪ್ರಾಮಾಣಿಕರಲ್ಲ ಅನ್ನಂಗಿತ್ತಂದ್ರೆ ಎಲ್ಲಾರನು ಬಿಟ್ಬಿಟ್ಟು ಪಾಪಿಂದ. ಇವ್ರು ತಿಂಗಳಿಗೆ 50-60 ಸಾವಿರ ಸಂಬಳ ತಗೋತಾರೆ ಈ ಪೊಲೀಸ್ ಅಧಿಕಾರಿಗಳು. ಅವ್ರಿಗೆ ಇನ್ಸೂರೆನ್ಸ್ ಕಟ್ಟಕ್ಕಾಗಲ್ಲ. ದಿನ 300-400 ರೂಪಾಯಿ ದುಡ್ಕೊಂಡ್ ತಿನ್ನೋರು ಅವ್ರು ಇನ್ಸೂರೆನ್ಸ್ ಕಟ್ಟಿಲ್ಲ ಅಂದ್ರೆ ಹಿಡಿದ್ಕಿನ್ ದಂಡ ಹಾಕ್ತಾರೆ. ಇದೇ ಯಾವ ನ್ಯಾಯ ಸರ್? ಶ್ರೀಮಂತರ ಏನ್ ಬೇಕಾದ್ ಮಾಡ್ಬೋದು, ಬಡವ್ರು ಮಾತ್ರ ದಂಡ ಕಟ್ಬೇಕಾ? ಲಕ್ಷ್ಮಣ್ ಚರ್ಚನ್ ಅಂತ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KRS ಪಕ್ಷ. ಲೇಟೆಸ್ಟ್ ನ್ಯೂಸ್
अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।